ಒಂದು ವಾರದ ಹಿಂದೆ ಬಂಧಿಸಿದಂತಹ 3 ನಕ್ಸಲರು ಯಾರು? ಅವರು ವಿಕ್ರಮ್ ಗೌಡನೇನಾ ಅಥವಾ ವಿಕ್ರಮ್ ಗೌಡ ಮತ್ತು ಅವ್ರ ಜೊತೆ ಇದ್ದ ಸುಂದರಿ ಅಥವಾ ಮಂಡಗಾರು ಲತಾ ಇವರನ್ನೇ ಪೊಲೀಸರು ಬಂಧಿಸಿ ಇವತ್ತು ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಸ್ಪಷ್ಟಪಡಿಸಬೇಕಾಗಿದೆ. ವಿಕ್ರಮ್ ಗೌಡ ಒಂದು ಸಣ್ಣ ಗೌಡ್ಲು ಅನ್ನೋಂಥ ಒಂದು ಸಮುದಾಯಕ್ಕೆ ಸೇರಿದವರು. ಅವರು ವಿಕ್ರಮ್ ಗೌಡ ಅಂದರೆ ಒಕ್ಕಲಿಗ ಗೌಡ ಸಮುದಾಯ ಅಲ್ಲ, ವಿಕ್ರಮ್ ಗೌಡ ಅಂದರೆ ಗೌಡ್ಲು ಅನ್ನುವಂತಹ ಒಂದು ಅತಿ ಸಣ್ಣ ಸೂಕ್ಷ್ಮ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ದಲಿತ ಆದಿವಾಸಿ ಹೋರಾಟಗಾರರು. ಅವರು ಈ ಗೌಡ್ಲು ಅನ್ನುವಂಥ ಸಮುದಾಯ ಇವತ್ತು ಮಲೆನಾಡು ಮತ್ತು ಕರಾವಳಿಯ ಈ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ವಾಸ ಮಾಡ್ತಾ ಇದೆ. ಈ ಸೂಕ್ಷ್ಮ ಸಮುದಾಯ ಇತ್ತೀಚೆಗೆ ಮಲೆಕುಡಿಯರ ಜೊತೆಗೆ ಸ್ವಲ್ಪ ವೈವಾಹಿಕ ಸಂಬಂಧಗಳನ್ನು ಹೊಂದುತ್ತಾ ಇರೋದ್ರಿಂದ ಆ ಸಮುದಾಯ ಸ್ವಲ್ಪ ಇತ್ತೀಚೆಗೆ ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಅತ್ಯಂತ ದುರ್ಬಲವಾದಂತಹ ಶೋಷಿತ ಸಮುದಾಯ ಒಂದು ಗೌಡ್ಲು ಅನ್ನುವಂಥ ಸಮುದಾಯ. ಈ ಸಮುದಾಯದಿಂದ ಬಂದಂತಹ ಒಬ್ಬ ದಲಿತ ಆದಿವಾಸಿ ಕಾರ್ಯಕರ್ತ ಇವತ್ತು ನಕ್ಸಲ್ ಕಾರ್ಯಕರ್ತ, ನಕ್ಸಲ್ ನಾಯಕ ಅನ್ನುವಂಥ ರೀತಿಯಲ್ಲಿ ಇವತ್ತು ಬಿಂಬಿಸಲ್ಪಡ್ತಾ ಇದ್ದಾರೆ. ಅವತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಏನಿದೆ ಅದನ್ನು ವಿರೋಧಿಸಿ ಈ ವಿಕ್ರಮ್ ಗೌಡ ಚಳುವಳಿಗೆ ಧುಮುಕ್ತಾರೆ. ಆ ಬಳಿಕ ಅವರು ಬೇರೆ ಬೇರೆ ಯೋಜನೆಗಳನ್ನು ವಿರೋಧಿಸಿ ಇವತ್ತು ಕಸ್ತೂರಿ ರಂಗನ್ ಯೋಜನೆ ವರದಿ ಏನಿದೆ ಆ ವರದಿಯ ವಿರುದ್ಧ ಇವತ್ತು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ನಡೀತಾ ಇದೆ ಅಥವಾ ವಿರೋಧ ಏನು ವ್ಯಕ್ತ ಆಗ್ತಾ ಇದೆ. ಅದೇ ರೀತಿಯ ಹೋರಾಟವನ್ನು ಬೇರೆ ರೀತಿಯಲ್ಲಿ ಅಂದರೆ ಬೇರೆ ಬೇರೆ ಹೋರಾಟಗಳು ಬೇರೆ ಬೇರೆ ಮಾದರಿಗಳಿರ್ಬೋದು. ಅದೇ ರೀತಿಯಲ್ಲಿ ವಿಕ್ರಮ್ ಗೌಡಂತೆ ಆದಂತಹ ಒಂದು ಮಾದರಿ ಏನಿದೆ ಆ ಮಾದರಿಯಲ್ಲಿ ಅವರು ಹೋರಾಟವನ್ನು ಕಸ್ತೂರಿ ರಂಗನ್ ವಿರುದ್ಧದ ವರದಿ ವಿರುದ್ಧದ ಹೋರಾಟವನ್ನು ಕೂಡ ಮಾಡ್ತಾಯಿದ್ರು. ಇವತ್ತು ವಿಕ್ರಮ್ ಗೌಡ ಅವರು ಎನ್ಕೌಂಟ್ರಿಗೆ ಬಲಿಯಾಗಿದ್ದಾರೆ. ಈ ಎನ್ಕೌಂಟ್ರ್ ಬಗ್ಗೆ ಹಲವಾರು ಅನುಮಾನಗಳಿದೆ. ಯಾಕೆ ಅನುಮಾನಗಳಿದೆ ಅಂತಂದರೆ ಸುಮಾರು 1 ವಾರದ ಹಿಂದೆ ಒಂದು ಸುದ್ದಿ ಹಬ್ಬಿತ್ತು. ಧರ್ಮಸ್ಥಳದಲ್ಲಿ 3 ನಕ್ಸಲರನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಹಬ್ಬಿತ್ತು. ಅವರು ಇದೇ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟವರು. ಚಿಕ್ಕಮಗಳೂರಲ್ಲಿ ಅವರು ಓಡಾಡಿದ್ದಾರೆ ಮತ್ತು ಚಿಕ್ಕಮಗಳೂರಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅಥವಾ ಹಲವರನ್ನು ಸಂಪರ್ಕಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ಬಂಧನವನ್ನು ಮಾಡಲಾಗಿದೆ. ಅವರ ಜೊತೆಗೆ ಕೆಲವು ಬಂದೂಕುಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಹಬ್ಬಿತ್ತು. ಮತ್ತು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ, ವೆಬ್ಸೈಟ್ಗಳಲ್ಲಿ, ಪತ್ರಿಕೆಗಳಲ್ಲಿ ಈ ಬಗ್ಗೆ ಸಣ್ಣ ವರದಿಯಾಗಿತ್ತು. 3 ಶಂಕಿತ ನಕ್ಸಲರ ಬಂಧನ ಅಂತೇಳಿ. ಆ ಶಂಕಿತ ನಕ್ಸಲರು ಎಲ್ಲೋದ್ರು? ಅವರು ಯಾರು? ಅವರನ್ನು ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರಾ? ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಅವರಿಗೆ ನ್ಯಾಯಾಂಗ ಬಂಧನ ಒದಗಿಸಿದ್ರಾ ಅಥವಾ ಪೊಲೀಸ್ ಕಸ್ಟಡಿ ಕೊಟ್ಟರಾ? ಈ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಇಲ್ಲಿವರೆಗೂ ಕೂಡ ಮಾಧ್ಯಮದ ಜೊತೆಗೆ ಹಂಚಿಕೊಂಡಿಲ್ಲ. ಆ ನಕ್ಸಲರಿಗೂ ವಿಕ್ರಮ್ ಗೌಡಗೂ ಏನು ಸಂಬಂಧ? ಅಥವಾ ಅವರೇ ವಿಕ್ರಮ್ ಗೌಡರನ್ನೇ ಪೊಲೀಸರು ಬಂಧಿಸಿದ್ರಾ ಅನ್ನುವಂಥ ಅನುಮಾನಗಳು ಈಗ ನಮಗೆ ದಟ್ಟವಾಗಿ ಕಾಣ್ತಾ ಇದೆ. ಆದ್ದರಿಂದ ಪೊಲೀಸರು ಸ್ಪಷ್ಟಪಡಿಸಬೇಕು. 1 ವಾರದ ಹಿಂದೆ ಬಂಧಿಸಿದಂತಹ 3 ನಕ್ಸಲರು ಯಾರು? ಅವರು ವಿಕ್ರಮ್ ಗೌಡನೇನಾ ಅಥವಾ ವಿಕ್ರಮ್ ಗೌಡ ಮತ್ತು ಅವ್ರ ಜೊತೆ ಇದ್ದ ಸುಂದರಿ ಅಥವಾ ಮಂಡಗಾರು ಲತಾ ಇವರನ್ನೇ ಪೊಲೀಸರು ಬಂಧಿಸಿ ಇವತ್ತು ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಸ್ಪಷ್ಟಪಡಿಸಬೇಕಾಗಿದೆ. ಇಲ್ಲದೇ ಇದ್ದರೆ ಅನುಮಾನಗಳು ಹಾಗೇ ಉಳಿಯುತ್ತೆ. ಸೊ ಆ ಕಾರಣದಿಂದಾಗಿ ಇವತ್ತು ವಿಕ್ರಮ್ ಗೌಡನ ಎನ್ಕೌಂಟ್ರನ್ನು ಆ ರೀತಿ ತನಿಖೆ ಮಾಡಬೇಕು. ಮಾನವ ಹಕ್ಕಿನ ಹಿನ್ನೆಲೆಯಲ್ಲಿ ಮತ್ತು ನಕಲಿ ಎನ್ಕೌಂಟ್ರ್ ಅನ್ನುವಂಥ ಒಂದು ಇಲ್ಲಿವರೆಗೆ ನಡೆದಿರುವಂಥ ಘಟನೆಗಳೇನಿದೆ ಅದರ ಹಿನ್ನೆಲೆಯಲ್ಲಿ ವಿಕ್ರಮ್ ಗೌಡನ ಎನ್ಕೌಂಟ್ರ್ ಪ್ರಕರಣವನ್ನು ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿದೆ. ಎಲ್ಲ ಎನ್ಕೌಂಟ್ರುಗಳು ಅಥವಾ ಪೊಲೀಸ್ ಮುಖಾಮುಖಿಗಳು ಇವತ್ತು ಪೊಲೀಸರು ಏನು ಹೇಳ್ತಾರೆ ಅಂತಂದರೆ ವಿಕ್ರಮ್ ಗೌಡ ನಕ್ಸಲ್ನ ನೇತ್ರಾವತಿ ತಂಡದ ನಾಯಕ ಆಗಿದ್ದ. ಇವತ್ತು ನಿನ್ನೆ ಸಂಜೆ ಪೊಲೀಸರು ಮತ್ತು ನಕ್ಸಲರ ಮಧ್ಯೆ ಮುಖಾಮುಖಿ ಆಯಿತು. ಅದರಲ್ಲಿ ವಿಕ್ರಮ್ ಗೌಡ ಸಾವನ್ನಪ್ಪಿದ್ರು ಅನ್ನುವಂಥ ಮಾತನ್ನು ವಿವರಣೆಯನ್ನು ಪೊಲೀಸರು ಕೊಡ್ತಾರೆ. ಎಲ್ಲ ನಕ್ಸಲ್ ಮತ್ತು ಪೊಲೀಸ್ ಮುಖಾಮುಖಿಗಳು ನಿಜ ಅಂತ ನಾವು ನಂಬಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ 2000 ಬಹುಶಃ 11 ಇರಬೇಕು, ಬಹುಶಃ 2011 ಅಕ್ಟೋಬರ್ ಇರ್ಬೋದು ಬಹುಶಃ. ಅವತ್ತು ಒಂದು ಮಹದೇವ್ ಮಾನೆ ಅನ್ನುವಂಥ ಪೊಲೀಸ್ ಕಾನ್ಸ್ಟೇಬಲ್ ನಕ್ಸಲರ ಗುಂಡಿಗೆ ಬಲಿಯಾಗಿದ್ದರು ಅನ್ನುವಂಥದ್ದನ್ನು ಒಂದು FIR ಬೆಳ್ತಂಗಡಿಯಲ್ಲಿ ದಾಖಲಾಗುತ್ತೆ. ಅವತ್ತು ನಕ್ಸಲರು ಮತ್ತು ಪೊಲೀಸರ ಮಧ್ಯೆ ಗುಂಡಿನ ಚಕಮಕಿ ಆಯಿತು. ಗುಂಡಿನ ಚಕಮಕಿ ಆದ ಸಂದರ್ಭದಲ್ಲಿ ಮಹದೇವ್ ಮಾನೆ ನಕ್ಸಲರ ಹತ್ರ ಗುಂಡು ಹಾರಿಸಿದರು. ನಕ್ಸಲರು ಮಹದೇವ್ ಮಾನೆ ಹತ್ರ ಗುಂಡು ಹಾರಿಸಿದರು. ನಕ್ಸಲರ ಗುಂಡು ಮಹದೇವ್ ಮಾನೆಗೆ ತಗಲಿ ಪೊಲೀಸ್ ಕಾನ್ಸ್ಟೇಬಲ್ ಮಹದೇವ್ ಮಾನೆ ನಿಧನ ಹೊಂದಿದರು ಅನ್ನುವಂಥ ಮಾತನ್ನು ಅವತ್ತು FIR ಪೊಲೀಸರು ದಾಖಲಿಸ್ತಾರೆ. ಮತ್ತು ಮಹದೇವ್ ಮಾನೆಗೆ ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ. ಗೃಹ ಸಚಿವ ಆರ್ ಅಶೋಕ್ ಅವರೇ ಅವತ್ತು ಬೆಳ್ತಂಗಡಿಗೆ ಬಂದಿದ್ದರು. ನಾನು ಕೂಡ ವರದಿ ಮಾಡಲಿಕ್ಕೆ ಅವತ್ತು ಬೆಳ್ತಂಗಡಿಗೆ ಹೋಗಿದ್ದೆ. ಆದರೆ ಆನಂತರ ಒಂದು 2-3 ತಿಂಗಳ ನಂತರ ಪೊಲೀಸ್ ಇಲಾಖೆ ಆಂತರಿಕವಾಗಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅವತ್ತು ನಕ್ಸಲರು ಆ ಕಾಡಿಗೆ ಬಂದೇ ಇರಲಿಲ್ಲ. ಅವತ್ತು ಪೊಲೀಸರು ಮತ್ತು ಪೊಲೀಸರ 2 ಗುಂಪುಗಳು ಬಂದೂಕಿನ ಚಕಮಕಿಯನ್ನು ನಡೆಸಿದೆ. ಪೊಲೀಸರ ಗುಂಡಿಗೆ ಪೊಲೀಸ್ ಕಾನ್ಸ್ಟೇಬಲ್ ಬಲಿಯಾಗ್ತಾರೆ ಅನ್ನುವಂಥ ಮಾಹಿತಿ ಅಥವಾ ಅವತ್ತಿನ ವಿಚಾರಣೆ ವೇಳೆ ತಿಳಿದು ಬರುತ್ತೆ. ಅಲ್ಲಿ FIR
FIR ದಾಖಲಾಗಿತ್ತು. ಇದೇ ವಿಕ್ರಮ್ ಗೌಡ, ಸುಂದರಿ, ಮಂಡಗಾರು ಲತಾ ಮೇಲೆ ಅವತ್ತು ಫೇಕ್ FIR ಅನ್ನು ಪೊಲೀಸರು ದಾಖಲಿಸಿದ್ರು ಅನ್ನುವಂಥದ್ದು ಅವತ್ತು ವಿಚಾರಣೆ ವೇಳೆ ಬಯಲಾಗುತ್ತೆ. ಆದ್ದರಿಂದ ಇವತ್ತು ವಿಕ್ರಮ್ ಗೌಡ ಮತ್ತು ಪೊಲೀಸರ ಮಧ್ಯೆ ನಡೆದ ಮುಖಾಮುಖಿ ಏನಿದೆ ಅಥವಾ ಆ ಗುಂಡಿನ ಚಕಮಕಿ ಏನಿದೆ ಅದು ನಿಜವಾಗಿದ್ದಲ್ಲಿ ಎಷ್ಟೊತ್ತಿಗೆ ನಡೆಯಿತು, ಅದರ ಹಿನ್ನೆಲೆಯಲ್ಲಿರುವಂತಹ ಎಲ್ಲ ಕಾನೂನು ಪ್ರಕ್ರಿಯೆಗಳೇನು ಅನ್ನುವಂಥದ್ದನ್ನು ಕೂಡ ಪೊಲೀಸರು ಸ್ಪಷ್ಟಪಡಿಸಬೇಕಾಗತ್ತೆ. ಅದರ ಜೊತೆಗೆ 1 ವಾರದ ಹಿಂದೆ ಬಂಧನಕ್ಕೊಳಗಾದಂತಹ 3 ನಕ್ಸಲರು ಯಾರು ಅನ್ನುವಂಥದ್ದನ್ನು ಕೂಡ ಪೊಲೀಸರು ಸ್ಪಷ್ಟಪಡಿಸಬೇಕಾಗತ್ತೆ. ಇಲ್ಲದೇ ಇದ್ದರೆ ಈ ಅನುಮಾನ ಹಾಗೇ ಉಳಿಯುತ್ತೆ ಅನ್ನುವಂಥದ್ದು ನನ್ನ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.